ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಧಾರವಾಡದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ಸಮರ ನಡೀತಾ ಇದೆ. ಹೌದು, ಈಗಾಗಲೇ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಿ ಅಂತ ಹೇಳಿ ದೊಡ್ಡ ಮಟ್ಟದ ಸಾವಿರಾರು ಸಂಖ್ಯೆಯ ಅಭ್ಯರ್ಥಿಗಳ ಹೋರಾಟ ನಡೀತಾ ಇದೆ. ಧಾರವಾಡದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ನಡೀತಾ ಇರುವಂತಹ ಸಮರ ಇದು. ಖಾಲಿ ಹುದ್ದೆಗಳ ಭರ್ತಿಗಾಗಿ ಬೃಹತ್ ಪ್ರೊಟೆಸ್ಟ್. ಜುಬ್ಲಿ ವೃತ್ತದಲ್ಲಿ ಆಕಾಂಕ್ಷಿಗಳ ಬೃಹತ್ ಜಮಾವಣೆ ನಡೆದಿದೆ. ಇನ್ನು ಧಾರವಾಡ ಪ್ರತಿಭಟನಾ ಕಣಕ್ಕೆ ರಾಜಕೀಯ ರಂಗು ಕೂಡ. ಆಕಾಂಕ್ಷಿಗಳ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ಧಾರವಾಡದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಬಹಳ ಮುಖ್ಯವಾಗಿ ಧಾರವಾಡದಲ್ಲಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ. ಅವುಗಳನ್ನು ಭರ್ತಿ ಮಾಡಬೇಕು ಅನ್ನುವಂತಹ ಆಕ್ರೋಶದ ಕಿಚ್ಚು ಅನ್ನೋದು ಹೆಚ್ಚಾಗಿದೆ. ಸಾವಿರಾರು ಸಂಖ್ಯೆಯ ಆಕಾಂಕ್ಷಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಕಾರಾತ್ಮಕ ಸ್ಪಂದನೆ ಅನ್ನೋದು ಸಿಕ್ಕಿಲ್ಲ. ಸೊ ಇದೆಲ್ಲದರ ನಡುವೆ ಜುಬಿಲಿ ವೃತ್ತದಲ್ಲಿ ಆಕಾಂಕ್ಷಿಗಳು ಬೃಹತ್ ಮಟ್ಟದಲ್ಲಿ ಜಮಾವಣೆಗೊಂಡಿದ್ದಾರೆ. ಖಾಲಿ ಹುದ್ದೆಗಳ ಭರ್ತಿಗಾಗಿ ಬೃಹತ್ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಧಾರವಾಡ ಪ್ರತಿಭಟನಾ ಕಣಕ್ಕೆ ರಾಜಕೀಯ ರಂಗು ಅನ್ನೋದು ಹೆಚ್ಚಾಗಿದೆ. ಹೌದು, ಬಿಜೆಪಿ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ವಿಶೇಷವಾಗಿ ಬಿಜೆಪಿ ನಾಯಕರು ಎಂಟ್ರಿ ಕೊಡುವ ಪೂರ್ವದಲ್ಲೇ ಈ ಪ್ರತಿಭಟನೆಯ ಕಾವು ಅನ್ನೋದು ಹೆಚ್ಚಾಗಿತ್ತು. ಆನಂತರ ಬಿಜೆಪಿ ನಾಯಕರು ಕೂಡ ಬಂದರು. ವಿಶೇಷವಾಗಿ ಅರವಿಂದ ಬೆಲ್ಲದವರು ಅವರನ್ನು ಸಮಾಧಾನಪಡಿಸುವಂತಹ, ಅಂದರೆ ಆಕಾಂಕ್ಷಿಗಳನ್ನು ಸಮಾಧಾನಪಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಅಲ್ಲಿರುವಂತಹ ಜನಸಾಮಾನ್ಯರು, ಯುವ ಸಮೂಹ ಇದ್ಯಾವುದನ್ನು ಕೂಡ ಒಪ್ಕೊಳ್ತಾ ಇಲ್ಲ. ಕಾರಣ ನಾವು ನೋಡ್ತಾ ಹೋಗೋದಾದರೆ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ. ಎರಡನೇದಾಗಿ ಸರ್ಕಾರದಿಂದ ಈಗ ಹುದ್ದೆಗಳನ್ನು ಫಿಲ್ ಮಾಡ್ತಾರೆ, ಭರ್ತಿ ಮಾಡ್ತಾರೆ, ನಮಗೆ ಕೆಲಸ ಸಿಗುತ್ತೆ ಅಂತ ಕಾದು ಕೂತ್ಕೊಂಡಿದ್ರು ನೋಡಿ, ಅವ್ರದ್ದೆಲ್ಲ ಏಜ್ ಲಿಮಿಟ್ ಅನ್ನೋದೇನಿದೆ ಅದು ಕ್ರಾಸ್ ಆಗ್ತಾ ಇದೆ. ಹಾಗಾಗಿ ಇನ್ನೆಷ್ಟು ಕಾಯಬೇಕು ಅನ್ನುವಂತಹ ಆಕ್ರೋಶದ ಕಟ್ಟೆ ಒಡೆದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ನೀಡ್ತಾರೆ. ವಿಠಲ್, ಸದ್ಯ ಪ್ರತಿಭಟನೆಯ ಕಾವು ಎಷ್ಟರ ಮಟ್ಟಿಗಿದೆ? ಬಿಜೆಪಿ ನಾಯಕರು ಏನಾದರೂ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರಾ? ಖಂಡಿತವಾಗಿಯೂ ದಿವ್ಯಶ್ರೀ, ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಉದ್ಯೋಗ ಆಕಾಂಕ್ಷಿಗಳ ಪ್ರತಿಭಟನೆಯ ಕಾವು ಇದೀಗ ಮತ್ತಷ್ಟು ಹೆಚ್ಚಾಗಿರುವಂತದ್ದು. ಈ ಹಿಂದೆ ಏನು ಬಿಜೆಪಿ ನಾಯಕರು ಕೂಡ ಏನು ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ರು. ಆ ಕರೆಗೆ ವಿದ್ಯಾರ್ಥಿಗಳು ಸಹ ಸಾಕಷ್ಟು ರೀತಿಯಲ್ಲಿ ಒಂದು ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಬೆಂಬಲ ವ್ಯಕ್ತಪಡಿಸತಕ್ಕಂತ ಸಂದರ್ಭದಲ್ಲಿ ಶ್ರೀನಗರ ವೃತ್ತದ ಬಳಿಯೇ ಬಿಜೆಪಿ ನಾಯಕರಿಗೆ ಗೋಬ್ಯಾಕ್ ಅನ್ನುವಂತ ಒಂದು ಗೋಬ್ಯಾಕ್ ಚಳವಳಿಯನ್ನ ಈಗ ಉದ್ಯೋಗ ಆಕಾಂಕ್ಷಿಗಳು ಮಾಡಿರುವಂತದ್ದು. ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೂ ಕೂಡ ಏನು ಉದ್ಯೋಗ ಆಕಾಂಕ್ಷಿಗಳು ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಯಾಕಂತಂದ್ರೆ ನೀವು ಅಧಿಕಾರದಲ್ಲಿದ್ದಾಗ ಎಷ್ಟು ಉದ್ಯೋಗಗಳನ್ನ ಭರ್ತಿ ಮಾಡಿದ್ದೀರಿ ಮತ್ತು ನಿಮ್ಮ ಸರ್ಕಾರ ಇದ್ದಾಗ ಎಷ್ಟೆಲ್ಲ ಉದ್ಯೋಗಗಳನ್ನ ನೀವು ನೀಡಿದ್ದೀರಿ ಅನ್ನುವಂತ ಒಂದು ಪ್ರಶ್ನೆಯನ್ನ ಆರ್ ಅಶೋಕ್ ಅವರ ಇನ್ನೇನು ಚಲೋ ನಾರಾಯಣ ಸ್ವಾಮಿ ಎದುರೇ ಈಗ ಉದ್ಯೋಗ ಆಕಾಂಕ್ಷಿಗಳು ಕೇಳಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಉದ್ಯೋಗ ಆಕಾಂಕ್ಷಿಗಳು ಕೂಡ ಇದೀಗ ಏನು ಉದ್ಯೋಗ ನೀಡುವವರೆಗೂ ನಾವು ಹೇಳೋದಿಲ್ಲ ಅನ್ನುವಂತ ಒಂದು ಮಾತನ್ನ ಇದೀಗ ಜುಬ್ಲಿ ಸರ್ಕಲ್ದಲ್ಲಿ ಹೇಳ್ತಿರುವಂತದ್ದು. ಜುಬ್ಲಿ ಸರ್ಕಲ್ದಲ್ಲಿ ಇನ್ನೂ ಜಮಾವಣೆಗೊಂಡಿರ್ತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳು ಇನ್ನೂ ಕೂಡ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ದಿವ್ಯಶ್ರೀ, ಆಡಳಿತ ಸರ್ಕಾರದ ಯಾವ್ದಾದ್ರು ಜನಪ್ರತಿನಿಧಿಗಳು ಇವರಿಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿರೋದು, ಜನಪ್ರತಿನಿಧಿಗಳು ಯಾರಾದ್ರೂ ಸ್ಪಾಟಿಗೆ ಬಂದಿರೋದು, ಈ ತರದ್ ಏನಾದ್ರು ಆಗಿದೆಯಾ? ಇದುವರೆಗೂ ಆಡಳಿತ ಸರ್ಕಾರ ಯಾವುದೇ ರೀತಿಯ ಜನಪ್ರತಿನಿಧಿಗಳು ಸ್ಪಂದನೆಯನ್ನ ನೀಡಿರುವುದಿಲ್ಲ. ಯಾಕಂದ್ರೆ ಈಗಾಗಲೇ ಧಾರವಾಡದಲ್ಲಿ ಕೂಡ ಸಚಿವ ಸಂತೋಷ್ ಲಾಡ್ ಅವರು ಇದೇ ಒಂದು ಈಗ ಜಿಲ್ಲಾಧಿಕಾರಿ ಏನು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಏನು ಒಂದು ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಇರುವಂತದ್ದು. ಇದುವರೆಗೆ ಯಾವುದೇ ರೀತಿಯಾದಂತಹ ಜನಪ್ರತಿನಿಧಿಗಳು, ಆಡಳಿತ ನಡೆಸುವಂತ ಜನಪ್ರತಿನಿಧಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದಿಲ್ಲ. ಈಗ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಲ್ಲಿ ಪ್ರತಿಭಟನಾ ಕಾವನ್ನ ಈಗಾಗಲೇ ಹೆಚ್ಚು ಮಾಡ್ತಿರುವಂತದ್ದು. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಠಲ್.